ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅಂದರೆ ನಿಮ್ಮ ಪಾರ್ಟ್ನರ್ ಗರ್ಭಿಣಿ ಅಂತ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಯಾವ ದಿನಗಳಲ್ಲಿ ಸೆಕ್ಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಕ್ವಶನ್ ಕೇಳಿದ್ರಿ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಅವಾಗಷ್ಟೇ ನಿಮಗೆ ಅರ್ಥ ಆಗುತ್ತೆ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಹೊಸಬ್ರು, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಎಷ್ಟು ದಿನದಲ್ಲಿ ಸೆಕ್ಸ್ ಮಾಡಿದ್ರೆ ಒಳ್ಳೆಯದು? ಫಸ್ಟ್ ನಾನು ಇಲ್ಲಿ ಯಾರ್ಯಾರು ಸೆಕ್ಸ್ ಮಾಡಬಾರ್ದು ಒಂದು 75% ಅಥವಾ 80% ಇಲ್ಲ 90%, ಇನ್ ಕೆಲವ್ರಿಗೆ 100% ಸೆಕ್ಸ್ ಮಾಡೋ ಹಾಗಿರಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ. ಸೊ ಅದು ಯಾರ್ಯಾರು ಅಂತ ನಾನು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಇರ್ತಾರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ. ಸೊ ಅಂತ ಹೆಣ್ಮಕ್ಳ ಜೊತೆ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ಬೆಟರ್. ಇನ್ನು ನಂಬರ್ 2 ಯಾರಿಗಪ್ಪ ಅಂದರೆ ಗರ್ಭಕೋಶ ಕೆಲವೊಂದು ಹೆಣ್ಮಕ್ಳಿಗೆ ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ನಿಲ್ತಾ ಇರೋದಿಲ್ಲ. ಸೊ ಗರ್ಭಕೋಶ ಲೂಸ್ ಆಗಿರುತ್ತೆ ಕೆಲವೊಬ್ರು ಹೆಣ್ಮಕ್ಳಿಗೆ. ಸೊ ಅಂಥವ್ರು ಸಹ ಸೆಕ್ಸ್ ಮಾಡದೇ ಇರೋದು ಒಳ್ಳೆಯದು. ಸೆಕ್ಸ್ ಇವನ್ ಮಾಡಬೇಕು, ಇನ್ ಕೇಸ್ ಏನಾದರೂ ಸೆಕ್ಸ್ ಮಾಡಬೇಕು ಅನ್ನೋ ಹಾಗಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಮಾಡೋದು ಒಳ್ಳೆಯದು. ಇನ್ನಿಬ್ರು ಯಾರಪ್ಪ ಅಂದರೆ ಥರ್ಡ್ ಒನ್ನು ಟ್ವಿನ್ಸ್ ಮಕ್ಕಳು, ಅಂದರೆ ಯಾರಿಗೆ ಈ ಟ್ವಿನ್ಸ್ ಅವಳಿ ಜವಳಿ ಅಂತ ಏನು ಕನ್ನಡದಲ್ಲಿ ಕರಿತೀವಿ, ಸೊ ಟ್ವಿನ್ಸ್ ಮಕ್ಕಳು ಇರುವಂಥವ್ರು ಸಹ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ಯಾರು ಅಂದರೆ IVF ಮಾಡಿಸಿರುವಂಥವ್ರು, ಈ ಕೆಲವೊಬ್ಬರಿಗೆ ಗಂಡು ಅಥವಾ ಹೆಣ್ಣು ಇಬ್ಬರಿಗೂ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವ್ರು IVF ಮಾಡಿಸಿರ್ತಾರೆ, ಅವರು ಸಹ ಸೆಕ್ಸ್ ಮಾಡದೇ ಇರೋದು ಒಳ್ಳೆಯದು. ಇದ್ದಾಗ ಅಂದರೆ 3 ತಿಂಗಳು ಕಂಪ್ಲೀಟ್ ಆಗಿ 4ನೇ ತಿಂಗಳಿಗೆ ಬಿದ್ದಾಗ ನೀವು ಯಾರು ಹೆಲ್ದಿ ಆಗಿರ್ತಾರೆ ಸೊ ಅಂಥ ಹೆಣ್ಮಕ್ಳ ಜೊತೆ ಸೆಕ್ಸ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಹಾಗೇನೆ ಅವ್ರಿಗೆ ಸೆಕ್ಸ್ ಮಾಡೋ ಟೈಮಲ್ಲಿ ಅವರು ಯಾವ ರೀತಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ಹೇಗೆ ಕಂಫರ್ಟಬಲ್ ಆಗಿದ್ದಾರೆ, ಸೊ ಯಾವ ಪೊಸಿಷನಲ್ಲಿ ಮಾಡಿದ್ರೆ ಅವರಿಗೆ ಇರಿಟೇಟ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಅದು ರೆಗ್ಯುಲರ್ ಪೊಸಿಷನ್ಗಳಾಗಿರ್ಬೋದು, ಅಥವಾ ನೀವು ಇನ್ ಕೇಸ್ ರೆಗ್ಯುಲರ್ ಆಗಿ ಮಾಡೋವಂಥ ಪೊಸಿಷನಲ್ಲಿ ಏನಾದರೂ ಟ್ರೈ ಮಾಡಿದಾಗ ಅದು ನೋವಾಗ್ಬೋದು, ಇಲ್ಲ ಬೇರೆ ಏನಾದರೂ ಆಗ್ಬೋದು. ಸೊ ಆ ರೀಸನ್ಗೆ ಏನಂದರೆ ಕೆಲವೊಂದು ಪರ್ಟಿಕ್ಯುಲರ್ ಪೊಸಿಷನ್ನ ಟ್ರೈ ಮಾಡುವಂಥದ್ದು ಬೆಟರ್. ಹಾಗೆ ಸೆಕ್ಸ್ ಮಾಡದೇ ಇರಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಅಂತ ನೋಡೋದಾದ್ರೆ ಆ ಥರ ಏನಿರಲ್ಲ. ಕೆಲವೊಬ್ರು ಹೆಣ್ಮಕ್ಳು ಯಾರಿಗೆ ಅಂದರೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಆದಾಗ ಪ್ರಾಬ್ಲಮ್ ಇರೋದಿಲ್ಲ, ಅವ್ರಿಗೆ ಈವನ್ ಗರ್ಭಕೋಶದಾಗಿರ್ಬೋದು ಇಲ್ಲ ಮೈಂಡ್ ಸೆಟ್ ಆಗಿರ್ಬೋದು, ಸೊ ಇದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅಬಾರ್ಷನ್ ಆಗಿಲ್ಲ ಅವ್ರಿಗೆ, ಫಸ್ಟ್ ಪ್ರೆಗ್ನೆನ್ಸಿ ಅವರು ಹೆಲ್ದಿ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಸೊ ಅವಾಗ ನಿಮಗೆ ಡಾಕ್ಟರೇ ಹೇಳ್ತಾರೆ ಸೊ ಅಂಥ ಹೆಣ್ಮಕ್ಳ ಜೊತೆ ನೀವು ಸೆಕ್ಸ್ ಮಾಡೋದ್ರಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನನ್ನು ತುಂಬ ಜನ ಕ್ವಶನ್ ಕೇಳಿದ್ರಿ, ನಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಆಗಿದ್ದಾರೆ, ನನ್ನ ವೈಫ್ ಪ್ರೆಗ್ನೆನ್ಸಿ ಆಗಿದ್ದಾರೆ, ಸೊ ನಾನು ಅವ್ರ ಜೊತೆ ಸೆಕ್ಸ್ ಮಾಡ್ಬೋದಾ ಬೇಡವಾ ಅಂತ. ಸೊ ನಾನು ಹೇಳ್ದಂಗೆ ಫಸ್ಟ್ 4 ಕ್ಯಾಟಗರಿ ಅವರಿದ್ದರೆ ವಿತೌಟ್ ಡಾಕ್ಟರ್ ಕನ್ಸಲ್ಟ್ ನೀವು ಯಾವುದೇ ಕಾರಣಕ್ಕೂ ಸೆಕ್ಸ್ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಅವರು ಹೆಲ್ದಿ ಆಗಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಅವ್ರ ಜೊತೆ ಸೆಕ್ಸ್ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.